ಸ್ಯಾಂಡಲ್ವುಡ್ನ ನಟ ಡಾಲಿ ಧನಂಜಯ್ ಮನೆಯಲ್ಲಿ ಈಗ ಹಬ್ಬದ ವಾತಾವರಣ. ಡಾಲಿ ಮತ್ತು ಧನ್ಯತಾ ದಂಪತಿಗೆ ಇಂದು ಚೊಚ್ಚಲ ಮಗುವಿನ ಆಗಮನವಾಗಿದೆ. ಕಳೆದ ಕೆಲ ದಿನಗಳಿಂದ ಈ ಸುಂದರ ಕ್ಷಣಕ್ಕಾಗಿ ಅಭಿಮಾನಿಗಳು ಕಾಯ್ತಾ ಇದ್ರು. ಇಂದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಧನ್ಯತಾ ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ದಾರೆ. ತಾಯಿ ಮತ್ತು ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಈ ಸಿಹಿ ಸುದ್ದಿಯನ್ನ ಸ್ವತಃ ಡಾಲಿ ಧನಂಜಯ್ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ಈ ಸುದ್ದಿ ಕೇಳಿ ಅಭಿಮಾನಿಗಳು ಖುಷಿಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ. ಜೂನಿಯರ್ ಡಾಲಿ ಬಂದಾಯ್ತು ಅಂತ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಚಿತ್ರರಂಗದ ಗಣ್ಯರು ಕೂಡ ಡಾಲಿಗೆ ಶುಭಾಶಯ ಕೋರಿ ವಿಶ್ ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಬೇಬಿ ಬಂಪ್ ಫೋಟೋಶೂಟ್ ಅನ್ನ ಹಂಚಿಕೊಂಡಿದ್ರು. ನಾವು ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದೇವೆ ಅಂತ ನಟ ಡಾಲಿ ಧನಂಜಯ್ ಹೇಳಿದ್ರು. 2025 ಫೆಬ್ರವರಿ 16ರಂದು ಡಾಲಿ ಧನಂಜಯ್ ಡಾಕ್ಟರ್ ಧನ್ಯತಾ ಅವರ ಜೊತೆ ಮೈಸೂರಿನಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ರು. ಮದುವೆ ಮತ್ತು ಆರ್ಥಿಕತೆಗೆ ಸಿನಿರಂಗದ ಮತ್ತು ರಾಜಕೀಯದ ಗಣ್ಯರು ಭಾಗಿಯಾಗಿ ಶುಭವನ್ನ ಹಾರೈಸಿದ್ರು. ಧನ್ಯತಾ ಗೈನಲಾಜಿಸ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಹೆರಿಗೆಯನ್ನ ಕೂಡ ಮಾಡಿಸಿದ್ದಾರೆ. ಮದುವೆ ಆಗುವ ಟೈಮ್ನಲ್ಲಿ ಧನಂಜಯ್ ಬ್ಯಾಚುಲರ್ ಲೈಫ್ಗೆ ಗುಡ್ ಬೈ ಎಂದು ವಿಡಿಯೋವನ್ನ ಮಾಡಿದ್ರು. ಆ ಆಲ್ಬಂನಲ್ಲಿ ಸಿಂಹದ ಮರಿಯಂತ ಮೊಮ್ಮಗ ಬೇಕು ಎಂದು ಅಪ್ಪ ಸವಾಲ್ ಹಾಕಿದ ಸಾಲು ಕೂಡ ಇತ್ತು. ಇದೀಗ ಇದು ನಿಜವಾಗಿದೆ. ಡಾಲಿ ಧನಂಜಯ್ ಕೇವಲ ಸಿನಿಮಾ ಮಾತ್ರವಲ್ಲ, ನಿಜ ಜೀವನದಲ್ಲೂ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ. ಈಗ ತಮ್ಮ ಜೀವನದ ಹೊಸ ಮತ್ತು ಅತ್ಯಂತ ಸುಂದರವಾದ ಇನ್ನಿಂಗ್ಸ್ ಅನ್ನ ಆರಂಭಿಸಿದ್ದಾರೆ. ಇವರ ಈ ಪಯಣ ಸುಖಕರವಾಗಿರಲಿ ಎಂಬುದು ನಮ್ಮ ಆಶಯ. ನೀವು ಕೂಡ ನಿಮ್ಮ ಪ್ರೀತಿಯ ನಟ ಧನಂಜಯ್ ಮತ್ತು ಅವರ ಪುಟ್ಟ ಮಗುವಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಶುಭಾಶಯ ತಿಳಿಸಲು ಮರೆಯಬೇಡಿ. ಇಂತಹ ಕ್ಷಣದ ಸೆಲೆಬ್ರಿಟಿ ಅಪ್ಡೇಟ್ಗಳಿಗಾಗಿ ನಮ್ಮ ಟ್ರೆಂಡಿಂಗ್ ಟಕ್ ಟಕ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ.